ನಿಮಗೆ ಗೊತ್ತಾ ನಿಜವಾದ ಸಮುದ್ರ ಮಥನ ಹೇಗಾಯಿತು, ಯಾವ ಥರ ಮಾಡಿದ್ರು ಅಂತ? ಮಹಾಭಾರತದ ಆದಿಪರ್ವದ 18ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ದೇವತೆಗಳೆಲ್ಲರೂ ಸೇರಿಕೊಂಡು, ದೇವತೆಗಳು ಅಂದರೆ ಇಂದ್ರಾದಿಗಳು ಸೇರಿಕೊಂಡು ಮಥನ ಮಾಡಬೇಕು ಅಂತ ಅನ್ಕೋತಾರೆ. ಅದಕ್ಕೋಸ್ಕರ ಅವರು ಹುಡುಕಿದ್ದು ಈ ಮಂದರ ಪರ್ವತ. ಇದನ್ನು ಕಡಗೋಲು ಮಾಡ್ಕೋಬೇಕು ಅಂತ ಅನ್ಕೋತಾರೆ. ಅಲ್ಲಿ ಹೋಗಿ ನೋಡ್ತಾರೆ, ಅದು ತುಂಬ ಬೃಹತ್ ಆಕಾರದಲ್ಲಿರುತ್ತೆ. ಅದು ಭೂಮಿ ಒಳಗೆ ಮತ್ತು ಮೇಲಕ್ಕೆ 11,000 ಯೋಜನೆಗಳಷ್ಟಿರುತ್ತೆ. ಈಗ ಅದು 700 ಅಡಿ ಎತ್ತರವಾಗಿದೆ. ಸೊ ಇದು ಬಿಹಾರಲ್ಲಿದೆ. ಇವಾಗ ನೀವು ನೋಡ್ಬೋದು, ಅಲ್ಲಿ ಈ ಮಂದರ ಪರ್ವತದಲ್ಲಿ ಪೂಜೆ ಕೂಡ ಮಾಡ್ತಾರೆ. ಹೀಗಾಗಿ ಇಂದ್ರಾದಿಗಳು ಇದನ್ನು ಎತ್ಕೊಂಬರೋದು ಅಸಾಧ್ಯ ಅಂತ ಅಂದ್ಕೊಂಡು ಬ್ರಹ್ಮ ಮತ್ತು ವಿಷ್ಣುವಿನ ಬಳಿ ಸಹಾಯ ಕೇಳ್ಕೊಂಡು ಹೋಗ್ತಾರೆ. ಆಗ ಭಗವಾನ್ ಶ್ರೀ ಮಹಾವಿಷ್ಣು ನಾಗರಾಜನಾದ ಅನಂತನನ್ನು ಕೇಳ್ತಾರೆ, ನೀವು ಈ ಕೆಲಸನ ಮಾಡಬೇಕು ಅಂತ. ಆಗ ಅದಕ್ಕೆ ಅನಂತರಾಜ ಒಪ್ಕೋತಾರೆ. ಈ ಅನಂತುಡು ನಾಗರಾಜ ಅನ್ನೋ ದೇವಸ್ಥಾನ ಇವಾಗಲೂ ಕೂಡ ಕೇರಳದಲ್ಲಿದೆ ಮತ್ತು ಅದಕ್ಕೆ ಪೂಜೆ ಕೂಡ ನಡೀತಾ ಇದೆ. ಹೀಗೆ ಹೇಳಿದ ತಕ್ಷಣ ಅನಂತ ಆ ಬೃಹತ್ ಆಕಾರದ ಪರ್ವತವನ್ನು ಸುತ್ತುಕೊಂಡು ಆ ಅರಣ್ಯಗಳು ಮತ್ತು ಅರಣ್ಯಗಳ ಜೊತೆ ಇದ್ದ ಪ್ರಾಣಿಗಳ ಸಮೇತ ಕಿತ್ತುಬಿಡ್ತಾನೆ. ನಂತರ ದೇವತೆಗಳು ಸಮುದ್ರ ರಾಜನ ಹತ್ರ ಹೋಗಿ ಕೇಳ್ಕೊತಾರೆ, ನಿಮ್ಮ ನೀರನ್ನು ನಾವು ಕಡಿತೀವಿ ಅಂತ. ಆಗ ಸಮುದ್ರ ರಾಜ ಹೇಳ್ತಾನೆ, ನೋಡಿ ಇಂದ್ರಾದಿಗಳೇ, ಈ ಸಮುದ್ರ ಮಥನದಿಂದ ಬರುವಂಥ ಎಲ್ಲ ಮರ್ದನವನ್ನು ನಾನು ಸಹಿಸ್ಕೋತೀನಿ. ಹಾಗಾಗಿ ನೀವು ಪಡೆಯೋ ಅಮೃತದಲ್ಲಿ ನನಗೂ ಕೂಡ ಒಂದು ಅಂಶವನ್ನು ನೀವು ಕೊಡಬೇಕು. ಈ ನಿಬಂಧನೆ ಜೊತೆಗೆ ಸಮುದ್ರ ದೇವ ಇಂದ್ರಾದಿಗಳ ಜೊತೆ ಒಪ್ಕೋತಾನೆ ಮತ್ತು ಸಮುದ್ರವನ್ನು ಕಡಿಯೋದಕ್ಕೆ ಬಿಡ್ತಾನೆ. ನಂತರ ಇಂದ್ರಾದಿಗಳು ಸಮುದ್ರದ ತಳಭಾಗಕ್ಕೆ ಹೋಗಿ ಅಲ್ಲಿ ಆಮೆರಾಜನ ಹತ್ರ ಕೇಳ್ಕೊತಾರೆ, ಮಂದರ ಪರ್ವತವನ್ನು ಸಮುದ್ರದ ಮಧ್ಯಭಾಗದಲ್ಲಿ ಹೊತ್ತು ನಿಂತು ಅಂತ ಕೇಳ್ಕೊತಾರೆ. ಆಗ ವಿಷ್ಣುವಿನ ಮಹಾ ಅವತಾರವಾದ ಕೂರ್ಮರಾಜ ಅವರ ಮಾತಿಗೆ ಒಪ್ಕೊಂಡು ಆ ಮಂದರ ಪರ್ವತವನ್ನು ತನ್ನ ಅಭೇದ್ಯವಾದ ಬೆನ್ನಿನ ಮೇಲೆ ಇಡೋ ಹಾಗೆ ಹೇಳ್ತಾನೆ. ನಂತರ ಜಾಗೃತೆಯಿಂದ ಅನಂತ ಮತ್ತು ದೇವತೆಗಳು ಕೂರ್ಮರಾಜನ ಬೆನ್ನಿನ ಮೇಲೆ ಇಡ್ತಾರೆ. ನಂತರ ಇಂದ್ರ ತನ್ನ ವಜ್ರಾಯುಧದ ಸಹಾಯದಿಂದ ಆ ಮಂದರ ಪರ್ವತವನ್ನು ಕಡೆಯಲು ಅನುಕೂಲ ಆಗೋ ಥರ ಕೋಲಿನ ಆಕಾರವು ಬರುವಂತೆ ಮಾಡ್ತಾನೆ. ನಂತರ ದೇವತೆಗಳು ಸರ್ಪಶ್ರೇಷ್ಠನಾದ ವಾಸುಕಿಯನ್ನೇ ಕಡಿಯೋ ಹಗ್ಗವಾಗಿ ಮಾಡ್ಕೋತಾರೆ. ಇಲ್ಲಿ ಏನಾಗುತ್ತೆ ಅಂದರೆ, ಅಮೃತ ತೃಪ್ತಿಗಾಗಿ ಅಸುರರು ಕೂಡ ದೇವತೆಗಳೊಂದಿಗೆ ಕಡಿಯೋದಕ್ಕೆ ಆರಂಭ ಮಾಡ್ತಾರೆ. ಇದರಲ್ಲಿ ದೇವತೆಗಳು ವಾಸುಕಿಯ ಬಾಲವನ್ನು ಹಿಡಿದುಕೊಂಡು ಮತ್ತು ಅಸುರರು ವಾಸುಕಿಯ ತಲೆಯ ಭಾಗವನ್ನು ಹಿಡಿದುಕೊಂಡು ಮಂಥನನ ಆರಂಭ ಮಾಡ್ತಾರೆ. ನಂತರ ಶ್ರೀ ಮಹಾವಿಷ್ಣು ಮತ್ತು ಅನಂತರು ವಾಸುಕಿಯ ತಲೆಯ ಭಾಗದಲ್ಲಿ ಕೂತ್ಕೊಂಡು ವಾಸುಕಿಯ ತಲೆಯನ್ನು ಕೆಲವೊಮ್ಮೆ ಕೆಳಕ್ಕೆ ಬಗ್ಗಿಸುತ್ತಾ ಮತ್ತು ಕೆಲವೊಮ್ಮೆ ಮೇಲಕ್ಕೆ ಬಗ್ಗಿಸುತ್ತಾ ಇರ್ತಾರೆ. ಯಾಕೆ ಈ ಥರ ಮಾಡ್ತಾ ಇರ್ತಾರೆ ಅಂದರೆ, ದೇವತೆಗಳು ಮತ್ತು ಅಸುರರಿಂದ ಎಳೆಯಲ್ಪಟ್ಟು ವಾಸುಕಿಯ ಬಾಯಿಂದ ಅಗ್ನಿಯ ಕಣಗಳು ಹೊರಗಡೆ ಬರ್ತಾ ಇರುತ್ತೆ. ಅದು ಕಪ್ಪಾದ ಹೊಗೆಯಾಗಿ ಜ್ವಾಲಾಮುಖಿಯಾಗಿ ವಿದ್ಯುತ್ ಮೋಡಗಳಾಗಿ ಮಾರ್ಪಟ್ಟು ತಂಪಾದ ಮಳೆಯನ್ನು ಸುರಿಸೋದು. ಇದಕ್ಕೂ ಮೊದಲು ಏನಾಗಿತ್ತು ಅಂದರೆ, ಈ ಮಂದರ ಪರ್ವತದ ಚಕ್ರಗತಿಯಿಂದ ಮರಬಳ್ಳಿಗಳಿಂದ ಹೂಗಳು ಬೀಳ್ತಾ ಅದು ಪುಷ್ಪ ಸೃಷ್ಟಿ ಆಗ್ತಾ ಇದೆ ಅನ್ನೋ ಥರ ಕಾಣಿಸ್ತಾ ಇತ್ತು. ನಂತರ ಏನಾಯಿತು, ಜರಚರ ಪ್ರಾಣಿಗಳೆಲ್ಲ ಸತ್ತೋದು ಆ ಕಡೆತದ ರಭಸಕ್ಕೆ. ನಂತರ ಸಾವಿರಾರು ಪ್ರಾಣಿಗಳು, ನೀರು ಒಳಗಿದ್ದ ಪ್ರಾಣಿಗಳು ಕೂಡ ಇದರ ರಭಸದಲ್ಲಿ ಸತ್ತೋದ್ವು. ಅಗ್ನಿಯ ಕಾರ್ಮುಗಿಲಾಗಿ ಮಿಂಚು ಜ್ವಾಲಾಮುಖಿಯಿಂದ ಕೂಡಿದ ಅಗ್ನಿ ಇಡೀ ಬೆಟ್ಟವನ್ನು ಬೆಂಕಿಮಯ ಮಾಡಿಬಿಡ್ತು. ನಂತರ ಇಂದ್ರದೇವನು ಮೇಘಗಳಿಂದ ಹೊರಟ ಧಾರಾಕಾರವಾದ ಜಲಪ್ರವಾಹದಿಂದ ಅದನ್ನು ಶಾಂತಗೊಳಿಸ್ತಾನೆ.
ನಂತರ ಮಂದರ ಪರ್ವತದ ಮೇಲಿದ್ದ ವೃಕ್ಷಗಳಿಂದನೂ ಮತ್ತು ಔಷಧಿ ಲತೆಗಳಿಂದ ರಸಗಳು ಸಮುದ್ರಕ್ಕೆ ತುಟುಕ್ತವೆ. ಆ ಸಮುದ್ರಕ್ಕೆ ತುಟುಕಿ ಸಮುದ್ರದ ನೀರೆಲ್ಲ ಹಾಲಾಗಿ ಪರಿವರ್ತನೆ ಆಗುತ್ತೆ. ಆ ಹಾಲಿನಿಂದ ತುಪ್ಪವು ಕೂಡ ಹೊರಬರುತ್ತೆ. ಆದರೆ ಅಲ್ಲಿಂದ ಅಮೃತ ಮಾತ್ರ ಉತ್ಪನ್ನ ಆಗೋದಿಲ್ಲ. ಹಾಗಾಗಿ ಅಲ್ಲಿದ್ದ ದೇವತೆಗಳು ಮತ್ತು ದಾನವರು ಅದನ್ನು ಕಡಿದು ಬಳಲಿ ಸುಮ್ಮನಾಗ್ಬಿಡ್ತಾರೆ. ಆಗ ಮಹಾವಿಷ್ಣು ಬ್ರಹ್ಮನ ಮಾತಿಗೆ ಒಪ್ಪಿ ದೇವದಾನವರಿಗೆ ತನ್ನ ಬಲವನ್ನು ಕೊಟ್ಟು ಸಮುದ್ರವನ್ನು ಒಂದು ಸರಿ ಕಲಕ್ಬಿಡಿ ಪೂರ್ತಿ ಅಂತ ಹೇಳ್ತಾನೆ. ಆಗ ನಾರಾಯಣನ ಮಾತು ಕೇಳಿ ಉತ್ಸಾಹದಿಂದ ಎಲ್ಲರೂ ಕಲಕ್ಬಿಡ್ತಾರೆ ಸಮುದ್ರನ. ಆಗ ಮೊದಲು ಉತ್ಪತ್ತಿಯಾಗಿದ್ದೇ ಸೂರ್ಯನಿಗೆ ಸಮನಾದ ತೇಜಸ್ಸುಳ್ಳ ಚಂದ್ರ. ನಂತರ ಶ್ವೇತ ವಸ್ತ್ರವನ್ನು ಧರಿಸಿದ ಲಕ್ಷ್ಮಿ ಸಮುದ್ರದಿಂದ ಹೊರಬರ್ತಾಳೆ. ಅವಳನ್ನು ಅನುಸರಿಸ್ತಾ ಸುರಾದೇವಿ ಮತ್ತು ಶ್ವೇತಾಶ್ವ ಹುಟ್ಟಿ ಬರುತ್ತೆ. ನಂತರ ಕೌಸ್ತುಭಮಣಿ ಕೂಡ ಹುಟ್ಟಿ ನಾರಾಯಣನ ವಕ್ಷಸ್ಥಳವನ್ನು ಅಲಂಕರಿಸುತ್ತೆ. ತಕ್ಷಣವೇ ದಿವ್ಯ ಶರೀರವುಳ್ಳ ಧನ್ವಂತರಿ ಅಮೃತಪೂರ್ಣವಾದ ಶ್ವೇತಮಂಡಲವನ್ನು ಕೈಯಲ್ಲಿ ಹಿಡಿದು ಹೊರಗಡೆ ಬರ್ತಾರೆ. ಆಗ ಅಮೃತಕ್ಕಾಗಿ ಕೋಲಾಹಲ ಎದ್ದೇಳುತ್ತೆ. ಅಮೃತ ನಂದು ಅಂತ ಒಬ್ಬೊಬ್ಬರೇ ಕೂಗ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದ ತಕ್ಷಣ 4 ಬಿಳಿಯ ದಂತಗಳುಳ್ಳ ಮಹಾಕಾಯದಿಂದ ಯುಕ್ತವಾದ ಐರಾವತ ಆನೆ ಬರುತ್ತೆ. ಅದನ್ನು ವಜ್ರಪಾಣಿ ಇಂದ್ರ ಪಡ್ಕೋತಾನೆ. ನಂತರ ದೇವದಾನವರು ಅತಿ ವೇಗವಾಗಿ ಕಡಿತಾ ಇರ್ತಾರೆ. ಆಗ ಕಾಲಕೂಟವೆಂಬ ವಿಷ ಉಟ್ಕೊಂಡ್ಬಿಡೋದು. ಅದು ಬಂದ ಕ್ಷಣ ಮಾತ್ರದಲ್ಲೇ ಇಡೀ ಭೂಮಿಯನ್ನು ಆವರಿಸಿ ಎಲ್ಲ ಪ್ರಾಣಿಗಳನ್ನು ಮೂರ್ಛೆ ತಪ್ಪವಾಗಿ ಮಾಡಿಬಿಡ್ತಾರೆ. ಆಗ ಬ್ರಹ್ಮನು ಮಹಾಕಾಲನಾದ ಶಿವನ ಹತ್ರ ಬೇಡ್ಕೋತಾರೆ ಆ ಕಾಲಕೂಟ ವಿಷನ ಕುಡಿಯೋದು. ನೀಲಕಂಠ ಶಿವನು ಆ ಎಲ್ಲ ಕಾಲಕೂಟ ವಿಷವನ್ನು ಸೇವಿಸಿ ತನ್ನ ಗಂಟಲಿನ ಬಳಿ ಹಿಡ್ಕೋತಾನೆ. ಸೊ ಇದಾದ ತಕ್ಷಣ ದೈತ್ಯ ದಾನವರು ತಮಗೆ ಲಕ್ಷ್ಮಿಯೂ ಸಿಗಲಿಲ್ಲ, ಅಮೃತವೂ ಸಿಗಲಿಲ್ಲ ಅಂತ ಗಲಭೆ ಎದ್ದೇಳಿಸ್ತಾರೆ. ಆ ಗಲಭೆ ಎದ್ದೇಳೋ ಸಮಯದಲ್ಲಿ ಮಹಾವಿಷ್ಣು ಉಪಾಯವನ್ನು ಮಾಡಿ ಮಾಯೆಯಿಂದ ಮೋಹಿನಿಯಾಗಿ ಪರಿವರ್ತನೆ ಆಗ್ತಾನೆ. ದಾನವರ ಬಳಿ ತಲುಪ್ತಾನೆ. ಈ ಮಹಾವಿಷ್ಣುವಿನ ರೂಪವನ್ನು ಖಂಡಿತವಾಗ್ಲೂ ವರ್ಣನೆ ಮಾಡಲೇಬೇಕು. ಇದನ್ನು ಮಹಾಭಾರತದಲ್ಲಿ ಮಾಡಿದರೆ ನೋಡಿ, ಯೋಗಿಗಳನ್ನು ಭ್ರಮೆಗೊಳಿಸುವಂಥ ರೂಪ. ಪದ್ಮದಳಾಕಾರದ ಕಣ್ಣುಗಳು, ತೊಂಡೆ ಹಣ್ಣಿನಂತಿರುವ ಚೆಂದುಟಿ, ಸೂರ್ಯಚಂದ್ರರಂತೆ ಥಳಥಳಿಸುವ ಅವನ ಕಿವಿಗಳು, ಮುಖಚಂದ್ರನಿಗೆ ಲಾಂಛನದಂತಿರುವ 2 ಕಪ್ಪಾದ ಹುಬ್ಬುಗಳು, ಸೌಂದರ್ಯ ವಸ್ತುಗಳನ್ನೇ ತುಂಬಿ ಸಂಪುಟದಂತಿರುವ ಅವನ ಸ್ತನದ್ವಯಗಳು, ಸಿಂಹದಂಥ ಸೊಂಟಕ್ಕೆ ಸಮನಾದ ನಡುಕ, ಸ್ವರ್ಣಮಯ ಗೆಜ್ಜೆಗಳಿಂದ ಶೋಭಿಸುತ್ತಿರುವ ಪಾದದ್ವಯಗಳು. ಇವರೇ ಮೋಹಿನಿ. ತಾವು ಏನು ಮಾಡ್ತಾ ಇದ್ದೀವಿ ಅನ್ನೋ ಅರಿವೇ ಇಲ್ಲದೆ ಮೋಹಿನಿಯ ರೂಪವನ್ನು ನೋಡುತ್ತಾ ಮಗ್ಧರಾಗಿ ನಿಂತ್ಕೊಂಡ್ಬಿಡ್ತಾರೆ. ಅವರ ಭ್ರಮೆಯ ಕಾರಣದಿಂದ ಬಹಳ ಕಷ್ಟಪಟ್ಟು ಸಂಪಾದಿಸಿದ ಆ ಅಮೃತ ಕಲಶ ಮೋಹಿನಿಯ ಕೈ ಸೇರಿಕೊಳ್ಳುತ್ತೆ. ನಂತರ ಆಗ ದೇವತೆಗಳು ವಿಷ್ಣುವಿನಿಂದ ಪಡೆದುಕೊಂಡ ಅಮೃತವನ್ನು ಕುಡಿತಾ ಇರ್ತಾರೆ. ಈ ಕುಡಿಯೋ ಸಂದರ್ಭದಲ್ಲಿ ಮತ್ತೆ ಏನಾಗುತ್ತೆ, ಬೇರೆ ಬೇರೆ ಕಡೆ ಗಲಭೆಗಳು ಎದ್ದೇಳುತ್ತೆ. ಆಗ ರಾಹು ಈ ಅಮೃತದ ಆಸೆಯಿಂದ ಅವನು ದೇವತಾ ರೂಪವನ್ನು ಪಡೆದುಕೊಂಡು ಆ ದೇವತೆಗಳ ಜೊತೆ ಕೂತ್ಬಿಡ್ತಾನೆ. ಇದನ್ನು ನೋಡಿದ ಚಂದ್ರ ಸೂರ್ಯರು ಅವನನ್ನು ವಿಷ್ಣುವಿಗೆ ಒಪ್ಪಿಸ್ಬಿಡ್ತಾರೆ. ಅದೇ ತಕ್ಷಣ ವಿಷ್ಣು ರಾಹುವಿನ ಮುಂಡವನ್ನು ಬೇರ್ಪಡಿಸ್ಬಿಡ್ತಾನೆ. ಆಗ ಅವರು ರಾಹುಕೇತುಗಳಾಗಿ ಬದಲಾಗ್ತಾರೆ. ನಂತರ ಅಲ್ಲಿ ಇದ್ದ ಅಸುರರ ಮತ್ತು ದೇವತೆಗಳ ಮಧ್ಯೆ ಯುದ್ಧದ ವಾತಾವರಣ ಸೃಷ್ಟಿಯಾಗ್ಬಿಡತ್ತೆ. ಎಲ್ಲರೂ ಕೂಡ ಕತ್ತಿ ಗುರಾಣಿ ಎಲ್ಲ ಹಿಡಿದು ಯುದ್ಧ ಮಾಡೋದಕ್ಕೆ ವಿಷ್ಣುವು ಸಹ ಅವರ ಸಹಾಯಕ್ಕೆ ಬಂದಿದ್ದನ್ನು ನೋಡಿ ದೈತ್ಯರೆಲ್ಲ ಆಕಾಶದ ಮೇಲಿಂದ ಕಲ್ಲುಗಳನ್ನು ಎಸಿತಾ ಇರ್ತಾರೆ.
ಇದಕ್ಕೆ ನರ ಏನು ಮಾಡ್ತಾರೆ ಅಂದರೆ ಒಂದು ಆಕಾಶದ ತುಂಬ ಬಾಣಗಳಿಂದ ತುಂಬಿದ ಒಂದು ಕವಚವನ್ನೇ ಸೃಷ್ಟಿ ಮಾಡಿಬಿಡ್ತಾರೆ. ನಂತರ ಮಹಾವಿಷ್ಣು ತನ್ನ ಚಕ್ರವನ್ನು ಪ್ರಯೋಗ ಮಾಡಬೇಕು ಅನ್ಕೋತಾರೆ. ಆ ಚಕ್ರವು ಆಕಾಶಕ್ಕೆ ಕೂಡ ಬರುತ್ತೆ ಅಂತ ಗೊತ್ತಾಗಿ ಎಲ್ಲ ರಾಕ್ಷಸರು ಪಾತಾಳ ಲೋಕವನ್ನು ಸೇರಿಬಿಡ್ತಾರೆ. ಹೀಗಾಗಿ ನಂತರ ಅಮೃತವನ್ನು ಕುಡಿದ ದೇವತೆಗಳು ಆ ಅಮೃತ ಕಲಶವನ್ನು ನರನ ಕೈಯಿಗೆ ಒಪ್ಪಿಸಿ ಒಂದು ಸೂಕ್ತವಾದ ಜಾಗದಲ್ಲಿ ಇಡೋದಕ್ಕೆ ಆರಂಭಿಸ್ತಾರೆ. ಇದರಲ್ಲಿ ಇನ್ನೂ ತಿಳ್ಕೋಬೇಕಾಗಿರೋ ವಿಷಯಗಳು ಏನಂದರೆ, ಈ ಮಹಾಭಾರತದ ಪ್ರಕಾರ ಈ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಹೇಗಾಗತ್ತೆ ಅಂದರೆ, ಸೂರ್ಯಚಂದ್ರರು ರಾಹುವನ್ನು ವಿಷ್ಣುವಿಗೆ ತೋರಿಸ್ತಾರೆ. ಹಾಗಾಗಿ ರಾಹು ಈ ತಿಂಗಳಲ್ಲಿ ಒಂದೊಂದು ಸಾರಿ ಸೂರ್ಯನನ್ನು ಮತ್ತು ಚಂದ್ರನನ್ನು ನುಂಗಿಬಿಡುತ್ತೆ ಅಂತ ಕೂಡ ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಲ್ಲದೆ ನರ ಮತ್ತು ನಾರಾಯಣ ಇವರಿಬ್ಬರು ಬ್ರಹ್ಮನ ಮಕ್ಕಳು ಅಂತ ಕೂಡ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.